ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎರಡನೇ ಪಟ್ಟಿಯಲ್ಲಿ ನನಗೆ ಸಚಿವ ಸ್ಥಾನ ಸಿಗುವಂತಹ ವಿಶ್ವಾಸ ಇದೆ. ನಾನು ಕೆಲಸ ಮಾಡಿದ್ದೇನೆ, ಮತ್ತೆ ಅವಕಾಶ ಕೊಡಿ ಅಂತ ಕೇಳ್ತೀನಿ. ಹೈಕಮಾಂಡ್ ಸಚಿವ ಸ್ಥಾನ ಕೊಡುವಂತಹ ವಿಶ್ವಾಸ ನನಗಿದೆ. ಕೊಪ್ಪಳದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಸಿಗಲಿ ಅಂತ ಕುಟುಂಬಸ್ಥರು ಪೂಜೆ ಸಹ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ನನ್ನ ತಾಯಿ ಪೂಜೆಯನ್ನು ಮಾಡಿಸಿದ್ದಾರೆ. ಮಗ ಎಂದ ಮೇಲೆ ತಾಯಿಗೆ ಪ್ರೀತಿ ಸಹಜ ಅಲ್ವಾ? ಮಂತ್ರಿ ಆಗೋದಕ್ಕಿಂತ ಜನರ ಸೇವೆ ನನಗೆ ಮುಖ್ಯ ಆಗಿದೆ. ಸಚಿವ ಸ್ಥಾನ ನೀಡೋದು ಹೈಕಮಾಂಡ್ ನಿರ್ಧಾರವನ್ನು ಮಾಡುತ್ತೆ. ಇದಕ್ಕೆ ನನ್ನ ತಾಯಿ ಪೂಜೆಯನ್ನ ಮಾಡಿಸಿರ್ಬೇಕು ಅಂತ ಹೇಳಿ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ಸಹ ಅವರ ಕುಟುಂಬಸ್ಥರಿಗೆ ಸಚಿವ ಸ್ಥಾನ ಸಿಗಬೇಕು, ಜೊತೆಗೆ ಅವರ ಬೆಂಬಲಿಗರಿಗೆ, ಅವರ ಕಾರ್ಯಕರ್ತರಿಗೆ ಎಲ್ರಿಗೂ ಸಹ ಒಂದು ಅಭಿಮಾನ ಇರುತ್ತೆ. ಯಾಕಂತ ಹೇಳಿದ್ರೆ ಆ ಕ್ಷೇತ್ರಕ್ಕೋಸ್ಕರ ಪಣವನ್ನು ತೊಟ್ಟು ದುಡ್ದಿರ್ತಾರೆ, ಎಲ್ಲ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿರ್ತಾರೆ. ಹಾಗೆ ಅವರ ತಾಯಿ ಸಹ ಪೂಜೆಯನ್ನ ಮಾಡಿದ್ರು. ಹಾಗಾಗಿ ಅವರ ತಾಯಿ ಯಾಕೆ ಪೂಜೆ ಮಾಡಿದ್ರು ಅಂತೇಳಿ ಈಗ ಶಿವರಾಜ್ ತಂಗಡಿ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂತ್ರಿ ಆಗೋದಕ್ಕಿಂತ ಜನರ ಸೇವೆ ನನಗೆ ಮುಖ್ಯ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಫ್ಯಾಮ್ಲಿ, ನನ್ನ ಧರ್ಮಪತ್ನಿ ಮತ್ತು ನನ್ನ ತಾಯಿ ಮತ್ತು ನನ್ನ ಸೊಸೆಯಂದಿರು ಅವರೆಲ್ಲರೂ ಮೊದಲಿಂದನೂ ದೇವರ ಮೇಲೆ ವಿಶೇಷವಾದಂಥ ಪ್ರೀತಿ ಇರೋದರಿಂದ ಈಗಷ್ಟೇ ಅಲ್ಲ, ನಾನು ಮದುವೆಯಾದಲ್ಲಿದ್ದೂ ವಿಶೇಷವಾಗಿ ದೇವ್ರ ಬಗ್ಗೆ ಭಕ್ತಿ ಇರುವಂಥಕ್ಕೆ ನನ್ನ ಧರ್ಮಪತ್ನಿ. ಹೀಗಾಗಿ ಎಲ್ಲ ಊರಲ್ಲಿ ಪೂಜೆಯನ್ನು ಮಾಡಿಸೋಂಥದ್ದು ಸಹಜವಾದಂಥ ಪ್ರಕ್ರಿಯೆ. ಹೀಗಾಗಿ ದೇವಸ್ಥಾನದ ಬಗ್ಗೆ, ದೇವ್ರದ ಬಗ್ಗೆ ವಿಶೇಷವಾದಂಥ ಭಕ್ತಿ ಮತ್ತು ಭಯ ನಮ್ಮ ಮನೆಯ ಫ್ಯಾಮ್ಲಿ ಒಳಗಿದೆ. ಮತ್ತು ಅದರ ಜೊತೆಗೆ ಪ್ರತಿ ವರ್ಷದಂತೆ ಪ್ರತಿ ವರ್ಷ ಇಲ್ಲಿನೂ ಮಾಡಿಸ್ತಾರೆ ಮತ್ತು ಬೇರೆ ಬೇರೆ ದೇವಸ್ಥಾನದೊಳಗೂ ಮಾಡಿಸ್ತಾರೆ. ಹೀಗಾಗಿ ನಮಗೆ ಭಕ್ತಿ ವಿಚಾರದೊಳಗೆ ನನ್ನ ಧರ್ಮಪತ್ನಿದು ವಿಶೇಷವಾದಂಥ ಕಾಳಜಿ ಇದೆ ಮತ್ತು ನನ್ನ ತಾಯಿದು ಕಾಳಜಿ ಇದೆ. ಸರ್, ನನ್ನ ಫ್ಯಾಮ್ಲಿ, ನನ್ನ ಧರ್ಮಪತ್ನಿ ಮತ್ತು ನನ್ನ ತಾಯಿ ಮತ್ತು ಅಂದ್ರೆ ಮಗನ ಸಲಾಗ ಮಾಡ್ಸಕತ್ತೀವಿ. ಮಗನ ಸಲಾಗ ಮಾಡ್ಸಕತ್ತೀವಿ. ಮಗ ಮಿನಿಸ್ಟರ್ ಆಗಲಿ ಅಂತ ಮಾಡ್ಸೀವಿ ನಾವು. ಇಡೀ ಎಲ್ಲ ಕುಟುಂಬ ಭಾಗ ಹೆಂಗೆ ಅನ್ಸುತ್ತಮ್ಮ? ಖುಷಿ ಅನ್ಸುತ್ತೆ. ಈಗ ಇಷ್ಟು ವರ್ಷ ಸೇವೆ ಮಾಡ್ಯಾರಮ್ಮ ಅವರೆಲ್ಲ? ಎಲ್ಲರದು ಮಾಡ್ಯಾರ. ಅಲ್ಲ, ಈಗ ಸಚಿವರಾಗಿ ಭಾಳಷ್ಟು ಸೇವೆ ಮಾಡ್ಯಾರ. ಈ ಸರಿ ಸಿಗುತ್ತಂತ ಏನಾರ ವಿಶ್ವಾಸ ಐತಮ್ಮ? ಸಿಗುತ್ತಾ? ಈ ಸರ್ತಿನೂ ಸಿಗುತ್ತಾ. ನನ್ನ ಮಗ ಸಿಗ್ಲಾರ್ದ ಎತ್ತ ಹೋಗ್ತೈತೆ ಅದು. ನನ್ನ ಮಗ ಸಿಗುತ್ತೆ. ಏನಪ್ಪ, 3 ಸಲ ಆದ್ರೂ 4ನೇ ಸಲನೂ ಆಗಬೇಕು ಅಂದ್ರೆ ಮಗನ ಸಲ